ನಮಸ್ತೆ ಸ್ನೇಹಿತರೆ, ನೀವು ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತಿದ್ದೀರಾ ಎಂದರೆ ಈ 3 ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ ನಿಮ್ಮ ಮೊಬೈಲ್ನಲ್ಲಿ ಖಂಡಿತ ಇರಲೇಬೇಕಾಗುತ್ತದೆ. ನಂಬರ್ 1, ಮನಿ ಕಂಟ್ರೋಲ್. ಈ ಅಪ್ಲಿಕೇಶನ್ನಲ್ಲಿ ನಿಫ್ಟಿ, ಸೆನ್ಸೆಕ್ಸ್ ಅಷ್ಟೇ ಅಲ್ಲದೆ ಪ್ರಪಂಚದಲ್ಲಿರುವ ಎಲ್ಲ ಇಂಡಿಸಸ್ಗಳು ಯಾವ ರೀತಿ ಪ್ರತಿಕ್ರಿಯಿಸುತ್ತಿದೆ ಎಂಬುದನ್ನು ನೋಡ್ಬೋದು. ಪ್ರತಿಯೊಂದು ಸೆಕ್ಟರ್ ಯಾವ ರೀತಿ ಮೂವ್ಮೆಂಟ್ ಆಗಿದೆ, ಬೆಸ್ಟ್ ಪರ್ಫಾರ್ಮ್ ಮಾಡಿದ ಕಂಪನಿಗಳು, ವರ್ಸ್ಟ್ ಪರ್ಫಾರ್ಮೆನ್ಸ್ ಮಾಡಿದಂತಹ ಕಂಪನಿಗಳು ಯಾವ್ಯಾವು, ಮ್ಯೂಚುವಲ್ ಫಂಡ್, ಕರೆನ್ಸಿ, ಕಮೋಡಿಟಿ, ಈ ರೀತಿ ಎಲ್ಲ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ನಮಗೆ ಇಲ್ಲಿ ಸಿಗುತ್ತದೆ. ಮುಖ್ಯವಾಗಿ ಪ್ರತ್ಯೇಕ ಕಂಪನಿಗಳ ನ್ಯೂಸ್ಗಳನ್ನು ನಾವು ಇಲ್ಲಿ ನೋಡ್ಬೋದು. ಇದರಲ್ಲಿ ಟಾಪ್ ಗೇನರ್ಸು, ಟಾಪ್ ಲೂಸರ್ಸ್ ಯಾರಿದ್ದಾರೆ, ಆ್ಯಕ್ಟಿವ್ ವ್ಯಾಲ್ಯೂ ಯಾವುದಿದೆ, ಆ್ಯಕ್ಟಿವ್ ವಾಲ್ಯೂಮ್ ಯಾವುದಿದೆ, 52 ವೀಕ್ಸ್ ಹೈ ಯಾವುದು ರೀಚ್ ಆಗಿದೆ, ಹಾಗೂ 52 ವೀಕ್ ಲೋ ಇರುವಂಥ ಸ್ಟಾಕ್ಸ್ಗಳು ಯಾವೆಲ್ಲ ಇವೆ, ಓನ್ಲಿ ಬೈಯರ್ ಇರುವಂಥ ಸ್ಟಾಕ್ಸ್ಗಳು, ಕೊನೆಯದಾಗಿ ಓನ್ಲಿ ಸೆಲ್ಲರ್ ಇರುವಂಥ ಸ್ಟಾಕ್ಸ್ಗಳನ್ನ ಸಹ ನಾವು ಈ ಅಪ್ಲಿಕೇಶನ್ನಲ್ಲಿ ನೋಡ್ಬೋದಾಗಿದೆ. ಎರಡನೇದಾಗಿ ಸ್ಕ್ರೀನರ್. ಇದೊಂದು ವೆಬ್ಸೈಟ್. ನಾವು ಒಂದು ಶೇರನ್ನು ಖರೀದಿಸಲು ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕಾಗುತ್ತದೆ. ಈ ರೀತಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡಲು ಮೋಸ್ಟ್ ಫೆಮಿಲಿಯರ್ ವೆಬ್ಸೈಟ್ ಅಂದರೆ ಅದು ಸ್ಕ್ರೀನರ್. ಇದು ಉಚಿತವಾಗಿದೆ. ಇಲ್ಲಿ ನೀವು ಒಂದು ಕಂಪನಿಯ ಕ್ವಾರ್ಟರ್ಲಿ ರಿಸಲ್ಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್, ರೇಷಿಯೋ ಅನಾಲಿಸಿಸ್, ಪ್ರಮೋಟರ್ಸ್ ಹೋಲ್ಡಿಂಗ್, ಈ ರೀತಿ ಅನೇಕ ವಿಷಯಗಳನ್ನು ಸುಲಭವಾಗಿ ನೋಡ್ಬೋದು. ಇನ್ನು ಮೂರನೆಯದಾಗಿ ಟ್ರೇಡಿಂಗ್ ವ್ಯೂ. ಇದೊಂದು ಅಪ್ಲಿಕೇಶನ್. ಒಂದು ಷೇರಿನ ಟೆಕ್ನಿಕಲ್ ಅನಾಲಿಸಿಸ್ ಮಾಡಲು ಮೋಸ್ಟ್ ಯೂಸ್ಡ್ ಆ್ಯಪ್ ಅಂದರೆ ಅದು ಟ್ರೇಡಿಂಗ್ ವ್ಯೂ. ನೀವು ಟೆಕ್ನಿಕಲ್ ಅನಾಲಿಸಿಸ್ ಮಾಡಲು ಈ ಅಪ್ಲಿಕೇಶನ್ ಬಹಳ ಉಪಯುಕ್ತ. ಹಾಗೂ ಇಲ್ಲಿ ನಮಗೆ ಎಲ್ಲ ರೀತಿಯ ಇಂಡಿಕೇಟರ್ಗಳು ಹಾಗೂ ಕಂಪನಿಗಳ ನ್ಯೂಸ್ಗಳನ್ನು ಸಹ ನಾವು ಇಲ್ಲಿ ನೋಡಬಹುದಾಗಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ನೀಡಿ. ಷೇರು ಮಾರುಕಟ್ಟೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮ ಶೇರ್ ಫ್ಯಾಕ್ಟ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.